ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಬೈರಾರೆಡ್ಡಿ ಅಂತ. ತಾವು ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು ಸರ್? ನಾವು ಜೆಡಿಎಸ್ ಕುಮಾರಣ್ಣ ಅವರ ಪಕ್ಷ. ಜೆಡಿಎಸ್ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು. ಸರ್, ತಾವು ಯಾವ ಒಂದು ಕಾರ್ಯನಿರ್ವಹಣೆ ನೋಡಿ ನೀವು ಇದು ಜೆಡಿಎಸ್ ಪಕ್ಷದಲ್ಲಿ ಒಂದು ಮುಂದುವರಬೇಕು, ಕಾರ್ಯನಿರ್ವಹಿಸಬೇಕು ಅಂತ ಅನ್ನಿಸ್ತು ಸರ್ ತಮಗೆ? ಮೊದಲಿಂದ ಈ ಕ್ಷೇತ್ರದಲ್ಲಿ ಪಿಳ್ಳಪ್ಪನವರು ಜೆಡಿಎಸ್ ಭಾಳ ಫೇಮಸ್ ಆಗಿರೋರು, ಒಳ್ಳೆ ಕೆಲಸ ಮಾಡಿರೋರು. ಅವ್ರ ಜೊತೆಲಿ ನಮ್ಮ ತಂದೆ ಬೆಳೆದಿದೆ. ನಿಮ್ಮ ತಂದೆಯವರ ಹೆಸರು ಸರ್? ಯರಪ್ಪ ಅಂತ. ಅವರು ಪಂಚಾಯತಿ ಮೆಂಬರ್ ಆಗಿ. ಯಾವ ಪಂಚಾಯತಿ ಸರ್? ದೊಡ್ಡಪೈಲುರ್ಕಿ ಪಂಚಾಯತ್. ದೊಡ್ಡಪೈಲುರ್ಕಿ 2 ಸತಿ ಚೇರ್ಮನ್ ಆಗಿತ್ತು. ಸ್ಫೂರ್ತಿನೇ ನಮಗೆ ಜೆಡಿಎಸ್ ಮೊದಲಿಂದ. ಅದರಲ್ಲೂ ಕುಮಾರಣ್ಣವರು CM ಆದ್ಮೇಲೆ ಚಿಕ್ಕಬಳ್ಳಾಪುರನ ಜಿಲ್ಲೆಯಾಗಿ ಘೋಷಣೆ ಮಾಡಿ ಒಳ್ಳೆ ಅಭಿವೃದ್ಧಿ ಅಂತ ಕಡೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಜೆಡಿಎಸ್ ಅಲ್ಲೇ ಕಾರ್ಯನಿರ್ವಹಿಸಿ. ಸರ್, ಈಗ ಮಾಜಿ ಪ್ರಧಾನಮಂತ್ರಿ ಆದಂತ HD ದೇವೇಗೌಡರವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ದೇವೇಗೌಡರ ಬಗ್ಗೆ ಹೇಳಕ್ಕೆ ನಾನೇನು ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವರು ಮೊದಲನೇ ಬಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರಧಾನಿ ಬಟ್ ಒಳ್ಳೆ ಮಾರ್ಗದರ್ಶನ ಕುಮಾರಣ್ಣ ಅವರು ಕೊಟ್ಟು ಪಕ್ಷವನ್ನು ಸಂಘಟಿತ ಮಾಡಿ ಕರ್ನಾಟಕದಲ್ಲಿ ಕುಮಾರಣ್ಣ ಅವರು 20 ತಿಂಗಳ ಅಧಿಕಾರ ಯಾವ ರೀತಿ ನಡೆಸಿದ್ರು, ಒಳ್ಳೆ ಆಡಳಿತ, ಒಂದು ಎಜುಕೇಷನ್ಗಾಗಲಿ ರೈತರಿಗಾಗಲಿ ಕೊಟ್ಟಂತಹ ಒಂದು ಕಾರ್ಯವೈಖರಿ ಬಹಳ ಮೆಚ್ಚುವಂಥದ್ದು. ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದ್ರು ಅಷ್ಟು ಹೆಮ್ಮೆ ಕೊಡುವಂಥ ಕೆಲಸ ಕಾರ್ಯಗಳೆಲ್ಲೂ ಆಗಲಿ. ಬೆಂಗಳೂರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಕರ್ನಾಟಕದಲ್ಲಿ ಆಗ್ಬೋದು, ಎಲ್ಲದಕ್ಕನ್ನ ಆದ್ಯತೆ ಕೊಟ್ಟು ಹೇಳ್ಬೋದು ದೇವೇಗೌಡರು ಮಾರ್ಗದರ್ಶನ ಮಾಡಿ ಕಿತ್ತಾಕಿದ್ರು, ಅದು ಮಾಡಿದ್ರು ಅಂತ. ಅದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ಬಟ್ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಇತ್ತು. ಅವಾಗಿಂದ ಅವರ ಕಾರ್ಯವೈಖರಿ ನೋಡಿ ಜೆಡಿಎಸ್ ಕುಮಾರಣ್ಣವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇನ್ನೂ ಅದರಲ್ಲೇ ಉಳಿತಾರೆ. ಸರ್, ನಿಮ್ಮ ಊರಿನ ಒಂದು ಅಭಿವೃದ್ಧಿ ಕರೆಯೋದಕ್ಕೆ ನೀವು ಯಾವ್ದಾರ ಒಂದು ಕೆಲಸ ಕಾರ್ಯಗಳಾಗಿದೆ ಸರ್ ತಮ್ಮ ಪಾರ್ಟಿಯಿಂದ? ನಮ್ಮ ಪಾರ್ಟಿಯಿಂದ ನಮ್ಮ ಪಂಚಾಯಿತಿ ಮೊದಲು ಜಾಸ್ತಿ ಜೆಡಿಎಸ್, ಸುಮಾರು ಒಂದು 10-20 ವರ್ಷದಿಂದ ಬೆಂಟೆಲ್ಲ ಜೆಡಿಎಸ್ ಆಗಿತ್ತು. ಈ ನಡುವೆ ಸ್ವಲ್ಪ ಬೇಕಾಗಿತ್ತು. ಬಚ್ಚೇಗೌಡರು ಸೋತಾದ್ಮೇಲೆ ಈ ಒಂದು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ನಮ್ಮ ತಂದೆಯವರ ಅಧಿಕಾರದಲ್ಲಿದ್ದಾಗ ಪಂಚಾಯತಿಗಳು ಒಳ್ಳೆ ಕೆಲಸಗಳಾಗಿದೆ. ಕುಮಾರಣ್ಣ ಅವರು CM ಆದಾಗ ಒಳ್ಳೆ ಕೆಲಸಗಳು ನಡೆದು. ಈ ನಡುವೆ ಸ್ವಲ್ಪ ಡೌನ್ ಆಗಿದೆ. ಏನೋ ಆ ಥರ ಹೇಳ್ಕೊಳ್ಳೋಂಥ ಕಾರ್ಯಗಳು ನಡೀತಾ ಇಲ್ಲ. ನೆಕ್ಸ್ಟು ಕುಮಾರಣ್ಣ ಬಂದಿದ್ರೆ ಚೆನ್ನಾಗಿತ್ತು ಅಂತ ಒಂದು ಇದಿತ್ತು. ಫ್ಯೂಚರ್ ಯಾವ್ದಾದ್ರು ಬರ್ತಾರೆ, ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಆಸೆ ಇದೆ. ಅವ್ರು CM ಆಗಲಿ ಅಂತ ಆಶಿಸ್ತಾ ಇದ್ದೀರಾ ಸರ್? ನೀವು ರಾಜಕೀಯದಲ್ಲಿ ಈ ಪಾರ್ಟಿಯಲ್ಲಿ ಮುಂದುವರಿವಾಗ ನೀವು ಯಾರ ಒಂದು ಬೆಂಬಲಿಗರಾಗಿರುವಂಥದ್ದು ಸರ್? ತಾವು ಬೆಂಬಲಿಗರು ಅಂತ ಹೇಳಿದ್ರೆ ನಮ್ಮ ತಂದೆ ಮೊದಲಿಂದ ಅದೇ ಪಕ್ಷದಲ್ಲಿದ್ದರು. ಸೊ ಹಂಗೆ ನಡ್ಕೊಂಡು ಬರ್ತಾ ಇದ್ರು. ಟೋಟಲಿ ನಿಮ್ಮ ಕುಟುಂಬ ಒಂದು ಪೊಲಿಟಿಕಲ್ ಫ್ಯಾಮಿಲಿನಾ ಸರ್? ಹಾಂ, ಒಟ್ಟಿನಲ್ಲಿ ನಿಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ತಾವು ಏನಾದ್ರು ರಾಜಕೀಯದಲ್ಲಿ ಮುಂದುವರಿಬಹುದು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಒಂದು ಪಾರ್ಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಜೆಡಿಎಸ್ ಕಾರ್ಯಕರ್ತರಾಗಿ ವರ್ಕ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಆಗ್ಬೋದು, ಅಥವಾ ನಿಮ್ಮ ಕ್ಷೇತ್ರದ ಒಂದು ತಾಲೂಕು ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು ಸ್ಪರ್ಶಿಸೋಣ ಅನ್ಕೊಂಡಿದ್ದೀರಾ? ಪಂಚಾಯತಿಗೆ ಮೆಂಬರ್ ಆಗಿ ನೆಕ್ಸ್ಟ್ ಇದು ಮಾಡೋಣ ಬರೋ ಎಲೆಕ್ಷನ್ ಅಂತ ಮುಂದಿನ ಸಾಲಲ್ಲಿ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ತಮ್ಮ ಅಮೂಲ್ಯವಾದ ಸಮಯ ಕಳೆದಕ್ಕಾಗಿ ಧನ್ಯವಾದಗಳು ಸರ್.